ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಈಗ ಒಂದು ಎಷ್ಟು 6 ಗಂಟೆ 6 ಗಂಟೆ ಆಗಿದೆ. ನಾವು ಈ ಮಳೆಯಲ್ಲಿ ಕುಪ್ಪಳ್ಳಿಗೆ ನನಗೆ ತುಂಬ ದಿನದಿಂದ ಅನಿಸ್ತಿತ್ತು ಜೋಗಕ್ಕೆ ಹೋಗಬೇಕು, ಇಲ್ಲ ಕುಪ್ಪಳ್ಳಿಗೆ ಹೋಗಬೇಕು, ಅಂದರೆ ಅಲ್ಲಿ ಕವಿಶೈಲ ಇದೆಯಲ್ಲ ಅಲ್ಲಿಗೆ ಹೋಗಬೇಕು, ನೋಡಬೇಕು ಅಂತೇಳಿ ಭಾಳ ಅನಿಸ್ತಿತ್ತು. ಈ ಮಳೇಲಿ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಾಗೆ ಹೋಗೋ ದಾರಿ ನೋಡಿಕೊಂಡು ಪೀಸಾಗಿ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಕ್ಚುಲಿ ನೋಡಿದ್ದೀನಿ 3 ಟೈಮ್ಸ್ ಏನೋ ನೋಡಿದ್ದೀನಿ ಕುವೆಂಪು ಮನೆ. ಮತ್ತಿವಾಗ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾಯಿದ್ದೀವಿ. ಇವಾಗ ನಾನು, ಅನುಷಾ, ಆಮೇಲೆ ಐಶು ಅಂತ 3 ಜನನೂ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಹೋಗಬೇಕು. ಗಾಡಿಯಲ್ಲಿ ಹೋದರೆ ಅಷ್ಟೇ ಆಮೇಲೆ ಅದೇ ಮತ್ತೊಂದು ಬೆಳಗ್ಗೆ ನೆನ್ನೆಯಿಂದನೇ ಒಂದು 4 ಸತಿ ಹೇಳ್ಯಾರ ಗಾಡಿಯಲ್ಲಿ ಹೋಗಂಗಿಲ್ಲ ಅಂತೇಳಿ. ಸೊ ಓಕೆ, ಬೇಡ, ಈ ಮಳೇಲಿ ಗಾಡಿಯಲ್ಲಿ ಹೋಗೋದು ಸೇಫ್ ಅಲ್ಲ ಅಂತ ನಾವು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಈಗ ಒಂದು 6:15ಗೆ ಬಸ್ ಇದೆ. ಅಲ್ಲಿ ಹೋಗಿ ಅಲ್ಲಿಂದ ಹೆಂಗೆ ಹೋಗೋದೆಲ್ಲ ನೋಡಬೇಕು. ಹೋಗಿ ನೋಡುವ ಹೇಗಿದೆ ಅಂತ. ಲೆಟ್ಸ್ ಗೋ. ಇವಾಗಲ್ಲ, ಮನೆಯಲ್ಲೇ ಮಾಡಿದ್ದೆ. ಈಗ ನಾನು ಮತ್ತೆ ಅನುಷಾ, ಇವಳು ನನ್ನ ಫ್ರೆಂಡು. ಯಾವಾಗಿಂದ್ರೆ 7th 6th ಫ್ರೆಂಡ್ ಒಟ್ಟಿಗೆ ಹೋಗಿದ್ದ. ಅದೇ ಯಾವಾಗ್ಲೂ ಮಾತಾಡಲ್ಲ ನಾವು. ಯಾವಾಗ ಸಿಕ್ಕಿದಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಭಯವೇ ಇರುತ್ತೆ. ಹಂಗೆ ನಾನು ಇವ್ರು ಹೋಗ್ತಾ ಇದೀವಿ. ಇವಾಗ ಐಶ್ವರ್ಯ ಅಂತ ಇದ್ದಾಳೆ, ಇವಳು ಫ್ರೆಂಡ್. ಇವಾಗ ಇವಳು LLB ಮಾಡ್ತಾ ಇದ್ದಾಳೆ. ಅವಳ ಕ್ಲಾಸ್ ಫ್ರೆಂಡ್ ಅವಳು. ನಾವು 3 ಜನ ಹೋಗ್ತಾ ಇದೀವಿ. ಅವಳನ್ನ ತಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನೋಡ್ಬೇಕಲ್ಲಿ ಬಸ್ಸು ಡೈರೆಕ್ಟ್ ಸಿಗುತ್ತೋ ಅಥವಾ ಏನೋ ತೀರ್ಥಹಳ್ಳಿಗೆ ಹೋಗ್ಬೇಕಾ ನೋಡ್ಬೇಕು. 6:30 ಆಯ್ತು, ಆ ಬಸ್ ಸಿಗಲ್ಲ ಇವಾಗ. ಬೇರೆ ಬಸ್ಸಿಗೆ ನೋಡ್ಬೇಕು. ಇವಳೆ ಐಶ್ವರ್ಯ ಅಲಿಯಾಸ್ ಅಲ್ಲ ಐಶು ಅಲಿಯಾಸ್ ಐಶ್ವರ್ಯ. ಐಶ್ವರ್ಯಂಗೆ ಇದ್ದಾಳೆ. ಗುಡ್ ಮಾರ್ನಿಂಗ್. ನೀನ್ ಬಾ, ನಡ್ಕೊಂಬಾ. ಹಾಯ್, ಗುಡ್ ಮಾರ್ನಿಂಗ್. ಯಾಕೆ ಕಳಿಸಿಲ್ಲ ಮತ್ತೆ ಕ್ಲಾಸಲ್ಲಿ ಕೂತ್ಕೊಂಡು ಕಿರ್ಸ್ತಿದ್ರೆ ಮುಗೀತಲ್ಲ ಕ್ಲಾಸೆಲ್ಲ, ಇನ್ನು ಎಕ್ಸಾಮ್ ಅಲ್ಲ. ಫುಲ್ ಸ್ಟಡಿನಾ? ಆಲ್ರೆಡಿ ಎಲ್ಲ ಮುಗಿಸಿದೀವಿ ಒಂದು. ಗೊತ್ತಪ್ಪ, ನೀವು ಗೊತ್ತಲ್ಲ, ಮತ್ತೆ ಅದಕ್ಕೆ ತಗೊಂಡಿರೋದು LLB-ನ. 3 ಸಲ ರಿವಿಷನ್ ಆಗಿದೆ, ಇನ್ನೇನ್ ಬರೆಯೋದಷ್ಟೇ ಬಾಕಿ. ನೀವು ಏನ್ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ನಾನು ಹಿಂಗೆ ಹೇಳೋದು, ಅದ್ರದ್ದು ಅರ್ಥ ಗೊತ್ತಾಯ್ತು ಅಷ್ಟೇ. ಓಕೆ, ಹೋಗುವ. ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ನೋಡು, ಹೋಗು. ಬಂದರೆ ಇಲ್ಲಿ 7:15 ಬಸ್ ಅಂದರು. ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂತ. ಇಡೀ ಇನ್ನೊಂದು ಹಬ್ಬ ಅಂದರು 20 to 30 ಮಿನಿಟ್ಸ್ ಅಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದೀವಿ. ಬಸ್ ಬಂತು ಅನ್ಸುತ್ತೆ. ನೋಡ್ಬೇಕು, ಹೋಗ್ಬೇಕು. ಅನುಷಾ ಸಾಂಗ್ ಕೇಳ್ತಾರೆ. ಯಾವ ಹಾಡು ಅನುಷಾ? ಸಾಂಗ್ ಕೇಳ್ತಾರೆ. ನಾವು ಕೂತ್ಕೊಂಡಿದ್ದೀವಿ, ಆಮೇಲೆ ನಾವು ನಿಂತ್ಕೊಂತೀವಿ. ಒಂದು ಮಿನಿ ಬಸ್ ಬಂತು ಅಂತ ಹೇಳ್ಬಿಟ್ಟು ನಾವು ಹತ್ಕೊಂಡ್ವಿ. ಅವ್ರಂದ್ರು ಲಾಸ್ಟಿಗೆ ಹೋಗ್ರಿ, ಇಲ್ಲಿ ಬುಕ್ ಆಗಿದೆ ಅಂತೇಳಿ. ನೋಡಬೇಕು ಆ ಬುಕ್ ಆದವರೆಲ್ಲ ಏನಾದರೂ. ಇದಂತೂ ಯಾರು ಚಾನ್ಸೇ ಇಲ್ಲ, ಲಾಸ್ಟ್ ಯಾರು ಬುಕ್ ಇರೋಕ್ಕೆ ಚಾನ್ಸೇ ಇಲ್ಲ. ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಸಣ್ಣ ಬಸ್ ಇದು, ಹೇಗೆ ಹೋದ್ರೆ ಹಿಂಗೂ ಬುಕ್ ಮಾಡಿರ್ತಾರಲ್ಲ, ಬೇಗ ಬೇಗ ಹೋಗುತ್ತೆ. ನೋಡುವ, ಜನ ಬರ್ತಿದ್ದಾರೆ. ಆಯ್ತು, 7:20 ಆಯಿತು. 7:15 ಹೊರಡುತ್ತೆ ಅನ್ಸುತ್ತೆ. ಅದೇ ಈಗ ನಾವು ತೀರ್ಥಹಳ್ಳಿಗೆ ಬಂದು ಇಲ್ಲಿ ಹೋಟ್ಲಿಗೆ ಬಂದ್ವಿ. 9 ಗಂಟೆಗೇನೋ ಬಂದ್ವಿ. 9:30 ಬಸ್ ಇದೆ ಅಂತ ಕಲ್ಕೊಪ್ಪಾಗೆ. ಅದಕ್ಕೆ ಇಲ್ಲೇ ತಿಂದ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲೇ ನಮ್ಮ ಅಣ್ಣವರು ಇದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ ಅಂಗಡಿ. ವಿನಯಣ್ಣ ಸುನಯಣ್ಣ ಅವರು.
ಅವ್ರದ್ದು ಹಾಟ್ ಚಿಪ್ಸ್ ಅಂಗಡಿ ಇದೆ. ಇವಾಗ ನಾವಿಲ್ಲಿ ತಿಂಡಿ ತಿನ್ನೋಣ ಅಂತ ಹೋಟ್ಲಿಗೆ ಬಂದ್ವಿ. ಹೆಂಗಿದೆ ಟ್ರಿಪ್ಪು? ಆಯ್ತಾ ನಿದ್ದೆ ನಿನಗೆ? ನಾವಿಬ್ರು ಅಷ್ಟು ಮಾತಾಡ್ಕೊಂಬಂದ್ರೆ ಇವಳು ನಿದ್ದೆ ನಿದ್ದೆ ಅಂದರೆ ನಿದ್ದೆ ಮಾಡ್ತಿದ್ದಾಳೆ. ಇಡ್ಲಿ ವಡೆ ಇವಳ್ದು, ಪೇಷಂಟಿಂದ ಇಡ್ಲಿ ವಡೆ. ನಾವಿಬ್ರು ಮಸಾಲೆ ದೋಸೆ, ಯಾಕೆಂದರೆ ಬೆಣ್ಣೆ ದೋಸೆ ಹೇಳೋಷ್ಟು ಧೈರ್ಯ ಇರಲಿಲ್ಲ ನಮಗೆ, ಯಾಕೆಂದರೆ ಅದ್ರಲ್ಲಿ ಬೆಣ್ಣೆನೇ ಇರಲ್ಲ. ಹಾಗಾಗಿ ಮಸಾಲೆ ದೋಸೆ ಹೇಳಿದ್ವಿ. ಮಸಾಲೆ ದೋಸೆಲಿ ಮಸಾಲೆ ಇರುತ್ತೆ ಅನ್ನೋ ನಂಬಿಕೆ ಇದೆ. ವಡೆ ಹೆಂಗಿದೆ ನೋಡ್ಬೇಕು, ಬಿಸಿ ಬಿಸಿ ಇದೆ ವಡೆ. ಬಸ್ ಸಿಕ್ತು, 9:30 ಆಯ್ತು ಹೊರಡೋತ್ತಿಗೆ. ಇಷ್ಟೊತ್ತಿಗೆ ಹುಬ್ಬಳ್ಳಿಗೆ ಸಿಕ್ತು ಬಸ್ಸು, ಅದೇ ಖುಷಿ. ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಅದೇ ಅನ್ಬೋದು, ಇಷ್ಟೋ ತನಕ ಬಿಸಿಲಿತ್ತು. ನಾನು ಸ್ವಲ್ಪ ಮೆಲ್ಲಕ್ಕೆ ಮಳೆ ಬರಲಿ, ತುಂಬ ಬಿಸಿಲು ಬೇಡ ಅಂತ ಅನ್ಕೊಂತಿದ್ದೆ. ಮಳೆ ಸ್ಟಾರ್ಟ್ ಆಯಿತು. ಆಯ್ತು ಕೂತ್ಕೊಂಡೆ, ಅವರಿಬ್ಬರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಕಿಕಿ 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 ಅಂತಾರೆ. ಹೋಗಲ್ಲ. ನನಗೇನಂದರೆ ಕಿಟಕಿ ಮ್ಯಾಟರ್ಸ್. ಫ್ರೆಂಡ್ಸು, ಸಿಸ್ಟರ್, ವಿಂಡೋ ಇಸ್ ಇಂಪಾರ್ಟೆಂಟ್. ವಿಂಡೋ ಇಂಪಾರ್ಟೆಂಟ್. ನಾವು ಕುಪ್ಪಳಿಗೆ ಬಂದ್ವಿ. ಅಂದರೆ ಇಲ್ಲಿ ಮಧ್ಯದಲ್ಲಿ ನಿಂತಿದ್ದೀವಿ. ಈಗ ಮಳೆನೂ ಬರ್ತಾ ಇದೆ. ವಾವ್, ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ಸಣ್ಣದಾಗಿ ಮಳೆ ಬರಬೇಕು ಅಂತೇಳಿ. ಬರ್ತಾ ಇದೆ, ಇಷ್ಟೇ ಇರಲಿ. ಆಮೇಲೆ ಬಂದ್ವಿ ಇಲ್ಲಿ ಕುಪ್ಪಳ್ಳಿಗೆ. ಹಿಂಗೆ ಹೋಗ್ಬೇಕು ಇವಾಗ. ಇಲ್ಲಿಂದ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಈಗ ಹೋಗಬೇಕು ಇದೇ ಮಳೆಯಲ್ಲಿ. ಎಷ್ಟು ಸೂಪರ್ ಆಗಿದೆ. ಇದಿಲ್ಲ, ಆಟೋದಲ್ಲಿ ಹೋಗಿದ್ರೆ ನಮ್ಗೆ ಇದ್ರದ್ದು ಮಜಾನೇ ಸಿಗ್ತಾ ಇರ್ಲಿಲ್ಲ. ರೋಡ್ ಎಷ್ಟು ಸೂಪರ್ ಆಗಿದೆ. ಆಂಜನೇಯ ಕಾಪಾಡಪ್ಪ. ನಾವಿಲ್ಲಿ ಬರೋ ದಾರಿಯಲ್ಲಿ ಒಂದು ಸಣ್ಣ ಜರಿ ಸಿಕ್ತು. ಎಷ್ಟು ಕ್ಯೂಟ್ ಆಗಿದೆ ಗೊತ್ತದು. ವಾವ್, ಚೆನ್ನಾಗಿದೆ ಇದು. ಬಟ್ ಇನ್ನೂ ನೀರು ಬಂದಿದ್ರೆ ಸಖತ್ತಾಗಿರ್ತಿತ್ತು. ಚೆನ್ನಾಗಿದೆ, ಇಷ್ಟೇ ಅನ್ಸುತ್ತೆ ಇಲ್ಲಿ. ಚೆನ್ನಾಗಿದೆ. ವಾವ್, ಇನ್ನು ನಾವು ಹೋಗ್ಬೇಕು. ಇನ್ನು ಇಲ್ಲೇ ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ ಆಗ್ಲಿಂದ. ಎಷ್ಟೊಂದು ಗಾಡಿಗಳು ಹೋಯ್ತು, ನಾವಿನ್ನೂ ಹೋಗೇ ಇಲ್ಲ. ಹೋಗ್ಬೇಕು. ಹೋಗೋ ದಾರಿಯಲ್ಲೇ ಅದೇ 2 ಡಿವೈಡರ್ ಆಗಿದೆ. ಒಂದು ಕವಿ ಮನೆಗೆ ಹೋಗೋದು, ಇನ್ನೊಂದು ಕವಿ ಶೈಲಕ್ಕೆ ಹೋಗೋದು. ಸೊ ನಾವು ಕವಿ ಶೈಲಗೆ ಅಂತೇಳಿ ಹೊರಟ್ವಿ. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಹೋಗೋಣ ಅಂತೇಳಿ. ಇಲ್ಲಿ ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸ್ಮಾರಕ ಇದೆ ಇಲ್ಲಿ. ಹೌದು, ಈ ದಾರಿಯಿಂದ ಬಂದಿದ್ದು. ಇಲ್ಲವ್ರ ಸ್ಮಾರಕ ಇದು. ಇನ್ನು ನೆಕ್ಸ್ಟು ಅವ್ರದ್ದು ಸ್ಮಾರಕಗೆ ಹೋಗೋದು ಮೇಲೆ, ಆಮೇಲೆ ಹೋಗೋದು. ನೋಡುವ ಹೇಗಿರುತ್ತೆ ಅಂತ. ಫಸ್ಟು ಇದಕ್ಕೆ ಹೋಗೋಣ. ಫೈನಲಿ ಬಂದ್ವಿ ನಾವು ಮೇಲೆ. ಎಷ್ಟಿತ್ತು? 1 ಕಿಲೋಮೀಟ್ರ್ ಇತ್ತಾ? 1 ಕಿಲೋಮೀಟರ್ ಸುಸ್ತಾಗಿ ಬಟ್ ಹಪ್ಪಿದಲ್ಲ. ಅದೇ 3/4 ಕಿಲೋಮೀಟ್ರ್ ಇರ್ಬೋದೇನಾ. ಬಟ್ ಸಖತ್ ಅಪ್ಪಿರೋದ್ರಿಂದ ಸುಸ್ತಾಗೋಯ್ತು ಮಮ್ಮಿ. ಇದ್ರೊಳಗೆ ಹೋಗೋದು. ಏನು ಬಂದಿಲ್ಲ ಆ್ಯಕ್ಚುಲಿ. ಇಲ್ಲಿ ಬರೀ ಪಾರ್ಕಿಂಗ್ ಅಷ್ಟೇ, ಇನ್ನೂ ಬಂದಿಲ್ಲ. ಅನುಷಾ ಮೇಲೆ ಹೋಗ್ಬೇಕಿನ್ನು. ಓ ಮಮ್ಮಿ, ಮರ್ತೋಗಿದ್ದೆ ನಾನು. ಇಲ್ಲಿ ಕಾರಿಗೆ ಪಾರ್ಕಿಂಗು, ಇಲ್ಲಿ ಮುಂದೆ ಹೋಗಂಗಿಲ್ಲ. ಸೊ ಪಾರ್ಕಿಂಗ್ ಇಲ್ಲ, ಅಲ್ಲೇನೂ ಇಲ್ಲ. ಈಗ ಇನ್ನು ಮೇಲೆ ಹೋಗ್ಬೇಕು. ಓ ಮಮ್ಮಿ, ಬಂದಿಲ್ಲ ಇನ್ನು ಒಂದು 100 or 200 ಮೀಟರ್ ಇದೆ ಅನ್ಸುತ್ತೆ. ಓಕೆ ಫೈನ್. ಯಾ, ಫೈನಲಿ ವಿ ರೀಚ್ಡ್. ಒಳ್ಳೊಳ್ಳೆ ಕವಿ ಮಾತುಗಳಿರುತ್ತೆ ಇಲ್ಲಿ. ಯಾ, ಚಂದ ಕಾಣಿಸ್ತಿದೆ. ಬಟ್ ಬಿಸಿಲಿದೆ ಲೈಟಾಗಿ. ಪ್ಲೀಸ್ ಮಳೆ ಸ್ಟಾರ್ಟ್ ಆಗು. ಕವಿ ಶೈಲ ಏನು ಧ್ಯಾನಪೀಠ ಅಂತೇಳಿ ಇದೆ ಈ ಜಾಗ. ಅದೇ ಇದೆಲ್ಲ ನೋಡಿದ್ರೆ ಇಲ್ಲೇ ಆರಾಮಾಗಿ ಇದ್ಬಿಡ್ಬೋದು ಅಂತ ಅನ್ಸುತ್ತೆ. ಒಳ್ಳೆ ಸ್ಟಾರ್ಟ್ ಮಾಡ್ಕೊಂಡೆ ಎಲ್ಲ ಧ್ಯಾನ ಮಾಡೋಕ್ಕೆ, ಆ ವಿಡಿಯೋಗೋಸ್ಕರ. ಧ್ಯಾನದಲ್ಲಿ ಏನು ಬರ್ತಾ ಇದೆ? ಇಡ್ಲಿನ ದೋಸೆನಾ?
ಅಯ್ಯೋ ಮಳೆ ಬರುತ್ತೆ ಅಂತ ಎಷ್ಟು ಆಸೆ ಪಟ್ಟಿತ್ತು. ಫುಲ್ಲು ಬಿಸಿಲು ಬಿಸಿಲು. ಈ ಬಂಡೆ ಎಲ್ಲ ಬಂದಿದ್ದೀಗ ಈಗ ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಮಳೆ ಬಂದು ಹೋಗಿದೆ ಅನಿಸುತ್ತೆ. ಆಗಲೇ ಬಂಡೆ ಎಲ್ಲ ಒಣಗೋಗಿದೆ, ಅಷ್ಟು ಇದು. ಇಲ್ಲಿ ಒಬ್ಬರು ಪೀಸಾಗಿ ಮಲ್ಕೊಂಡ್ಯಾರಿ, ಇಲ್ಲೇ ಚೆನ್ನಾಗಿದೆ ಅಂತ. ಮ್ಯಾರಿ ಮೀ ಟಿ ಮ್ಯಾರಿ ಮೀ ಅಂತ ಆ ಖಾಲಿ ಬಂಡೆ ಕಾಲಲ್ಲೇ ನಾವು ಇಷ್ಟೊತ್ತು ಫೋಟೋ ಶೂಟ್ ತೊಗೊಂಡ್ವಿ. ಈಗ ಮತ್ತೆ ಇಲ್ಲಿ ಬಂಡೆ, ಈ ದೊಡ್ಡ ನಿಂತಿರೋ ಬಂಡೆ ಮೇಲೆ, ಬಂಡೆ ಅಲ್ಲ ಏನಿದು ಕಲ್ಲು, ಅಲ್ಲಿ ಫೋಟೋ ತೆಗೆಸ್ಕೊಂಡು ಹೋಗೋದು ಇಲ್ಲಿಂದ. ಜನ ಇಲ್ಲ, ಒಂದು ಸ್ವಲ್ಪ ಜನ ಬಂದಿದ್ರು. ಹಬ್ಬ ಅಂದ್ರೆ ಒಂದು 5-6 ಜನ ಏನೋ ಬಂದರು ಅಷ್ಟೇ, ಅದು ಬಿಟ್ಟರೆ ಜನ ಇಲ್ಲ. ಇದು ಚೆನ್ನಾಗಿದೆ ಇಲ್ಲಿ. ನಾನು ಅದೇ ಈ ಜಾಗದಲ್ಲಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತ ಎಷ್ಟು ಅಂದ್ಕೊಂಡೆ. ಬಟ್ ತುಂಬ ಬಿಸಿಲು ಬರ್ತಾನೆ ಇದೆ, ಮಳೆ ಬರ್ತಾ ಇಲ್ಲ. ಇದು ಕವಿ ಸಮಾಧಿ. ತುಂಬ ಪೀಸಾಗಿದೆ, ಬಟ್ ಬಿಸಿಲು ಬರಬಾರ್ದಿತ್ತು ಅಷ್ಟೆ. ಚೆನ್ನಾಗಿದೆ, ನಾವು ಮಾತ್ರ ಇದ್ದೀವಿ ಇಲ್ಲಿ. ವಾಹ್, ನೈಸ್. ಚೆನ್ನಾಗಿದೆಯಾ? ಅದೇ ಈ ಕವಿ ಶೈಲಿಯಿಂದ ಇವಾಗ ಹೊರಟ್ವಿ. ಹತ್ರ 1 ಗಂಟೆನೋ 1-1.5 ಗಂಟೆ ಇಲ್ಲೇ ಇದ್ವಿ ಅಲ್ವಾ? ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲೇ ಇದ್ವಿ. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಕುಪ್ಪಳ್ಳಿ ಮನೆಗೆ. ಈಗ ಮತ್ತೆ ಹಸುವಾಗ್ತಿದ್ದೆ ತಾನೆ, ಸ್ವಲ್ಪ ಹಸುವಾಗ್ತಿದೆ. ಸ್ನಾಕ್ಸ್ ಎಲ್ಲ ಹೋಗ್ಬೇಕು ಇದ್ದಿದ್ರೆ ಪರವಾಗಿರ್ಲಿಲ್ಲ. ಈಗ ಅದೇ ಅಲ್ಲಿ ದೋಸೆ ಇಡ್ಲಿ ತಿಂದು ಈಗ ಸ್ವಲ್ಪ ಹಸುವಾಗ್ತಿದೆ. ಹೋಗೋಣ. ಈ ಕೆಳಗಡೆನೆ ಬಂದರೆ ಇಲ್ಲಿ ನಡ್ಕೊಂಡು ಹೋಗೋದು ದಾರಿ ಇದೆ. ಆಗಲೇ ಬಂದಿದ್ದ ದಾರಿಗೆ ಹೋಗೋದೇನು ಬೇಡ, ಇಲ್ಲೇ ಒಂದು ದಾರಿ ಇದೆ, ಇಲ್ಲಿ ಹೋದ್ರೆ ಜಸ್ಟ್ ಮಿಸ್ ಬೇಕೇಣ. ನಿನ್ನ ಫೇವ್ರೆಟ್ ಜಾಕೆಟ್ ಹೋಗ್ತಿತ್ತು. ಆಗಲೇ ಎಷ್ಟು ಕಿಲೋಮೀಟ್ರ್ ಅಲ್ಲ, ಒಂದು ಅರ್ಧ ದಾರಿಗೆ ಬಂದಿದ್ವಿ. ಎಷ್ಟು ಡೌನ್ ಬಂದಿದ್ದೀವಿ ಕೆಳಗಡೆ. ಆಮೇಲೆ ನನ್ನ ಹತ್ರ ಜಾಕೆಟ್ ಇಲ್ಲ ಅಂತ ನೋಡಿಕೊಂಡ್ರೆ ಅಲ್ಲಿ ಹಿಂದೆನೇ ಬಿದ್ದೋಗಿದೆ, ಕವಿಶೈಲ ಹತ್ರನೇ ಬಿದ್ದೋಗಿದೆ. ನಾವಾಗಲೇ ಅಲ್ಲಿ ಕುವೆಂಪು ಮನೆ ಅರ್ಧ ದಾರಿ ಅಷ್ಟು ಬಂದ್ವಿ. ಹಾಗೆ ನೋಡ್ಕೊತೀನಿ ಜಾಕೆಟ್ ಇಲ್ಲ ಅಂತ. ಚೆನ್ನಾಗಿ ಬೇರೆ ಇತ್ತು. ನಾನು ದಾರಿಯಲ್ಲಿ ನೋಡ್ಕೊಂಡು ಯಾರೋ ಎಲ್ಲ ಎತ್ತಿರಬೇಕು ಅಂತ. ಇದು ಮತ್ತೆ ಅಪ್ಪು ಬೇರೆ, ಮತ್ತೆ ಅಪ್ಪು ಹತ್ಕೊಂಡು ಹೋಗಿ ನೋಡಿ ಸದ್ಯ ಅಲ್ಲೇ ಸೈಡಲ್ಲಿತ್ತು. ಸುಸ್ತಾಗೋಯ್ತು ನನಗಂತೂ. ಮೊದಲೇ ಸುಸ್ತಾಗ್ತಿತ್ತು, ಏನಾದರೂ ಬೇಕು ಅನಿಸ್ತಿತ್ತು. ಅದರಲ್ಲಿ ಈಗೊಂದು ಎಕ್ಸಸೈಸ್ ಆಯಿತು ಬೇರೆ. ಮಮ್ಮಿ ಇನ್ನು ಇದನ್ನು ಕೈಯಲ್ಲಿ ಇಟ್ಕೋಬೇಕಪ್ಪ ಮಗಳ ದೇವ್ರೆ. ಅಲ್ಲಿಂದ ಇಳ್ಕೊಂಡು ಇಲ್ಲಿ ಕವಿ ಮನೆಗೆ ಬಂದ್ವಿ. ಇಲ್ಲಿಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಳಗಡೆ ನಿಂತ್ಕೊಂಡು ನೋಡಿಕೊಂಡು ಹೋಗೋದು. ನೋಡ್ಬೇಕು ಇಲ್ಲಿ ಒಳಗಡೆ ಫೋನ್ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಂದಿದ್ದೀನಿ, ಬಟ್ ನಾನು ಅವಾಗೆಲ್ಲ ಫೋಟೋ ವಿಡಿಯೋನೂ ಮಾಡ್ತಿರ್ಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ನೋಡ್ಬೇಕು ಇವಾಗ ಫೋಟೋ ವಿಡಿಯೋ ಅಲೋ ಇದೆಯಾ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಗಾಡಿಗಳೆಲ್ಲ ಎಷ್ಟೊಂದು ಗಾಡಿ ಇದೆ. ಜನನೂ ಇಲ್ಲಿ ಜಾಸ್ತಿ ಇದ್ದಾರೆ. ಮೇಲ್ಗಡೆ ಯಾರೂ ಇಲ್ಲ ಅಷ್ಟು. ಐ ಥಿಂಕ್ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಟಿಕೆಟ್ ತಗೊಂಡು 3 ಜನನೂ ಒಳಗಡೆ ಹೋಗಿ ಬಂದ್ವಿ. ಒಳಗಡೆ ಹೋದಾಗ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂತ 1-2 ಸರಿ ಹಿಡಿದು ಮಾಡಿದ್ರು, ವಿಡಿಯೋ ಮಾಡಬೇಡಿ ಅಂತ ಹೇಳಿ. ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ. ಸೊ ಅದೇ ಒಳಗಡೆ ತುಂಬ ಚೆನ್ನಾಗಿದೆ. ನೋಡಿಲ್ಲ ಅಂದರೆ ಒಂದು ಸರಿ ಆದರೂ ನೋಡಬೇಕಪ್ಪ ಈ ಮನೇನ. ಜೀವನದಲ್ಲಿ ಒಂದು ಸರಿ ಆದರೂ ಈ ಮನೆ ನೋಡಬೇಕು ಅಷ್ಟೇ. ನನಗಿದು 4ನೇ ಸತಿ ಏನೋ ಬರ್ತಾ ಇರೋದು ಅನಿಸುತ್ತೆ. ಚಂದ ಇದೆ ಮನೆ. ಕಲರ್ ಹೇಳು. ಇದೊಂದಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು, ಇನ್ನೆಲ್ಲಲ್ಲಿ ಒಳಗಡೆ ಬಿಡ್ತಾನೆ ಇರಲಿಲ್ಲ. ಇದು ಲ್ಯಾಂಪ್ ಥರ ಅನಿಸುತ್ತೆ, ಲ್ಯಾಂಪೇ ಇರಬೇಕು. ಇದೆಲ್ಲ ಹಕ್ಕೆ ಮನೆಯಲ್ಲಿ ಕೃಷಿದೇನೇನಿದೆ
ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಎತ್ತಿನ ಗಾಡಿ ಚೆನ್ನಾಗಿ ಓಡಲ್ಲ ಅಲ್ಲ, ಚೆನ್ನಾಗಿ ಪೇಂಟ್ ಮಾಡಿಟ್ಟಿದ್ದಾರೆ. ಅದೇ ಹಕ್ಕೆ ಮನೆಗೆ ಅಥವಾ ಗದ್ದೆ ಕೆಲಸಕ್ಕೆಲ್ಲ ಏನೆಲ್ಲ ಬೇಕೋ ಅದ್ರದ್ದು ಐಟಮ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಏನೇನು ಮಾಡಿಟ್ಟು ಇದು ಅಕ್ಕಿ ರುಬ್ಬೋದು. ಇದನ್ನ ನೋಡಿದ್ದೀವಿ. ಇದು ನಮ್ಮ ದೊಡ್ಡಮ್ಮವರೆಲ್ಲ ಮಾಡೋತ್ತಿಗೆ, ಅಜ್ಜಿಯವರೆಲ್ಲ ಮಾಡೋತ್ತಿಗೆ ನೋಡಿದ್ದೀನಿ ಇದನ್ನ. ಇದೇನಪ್ಪ ಗೊತ್ತಿಲ್ಲ. ಇದು ಒಳಗಡೆ ಇದನ್ನ ಮುಚ್ಚಿಡ್ತಿದ್ರು. ಹೆಂಗ್ ಗೊತ್ತಾ, ಭತ್ತ ಅದನ್ನೆಲ್ಲ ಮುಚ್ಚಿಡ್ತಿದ್ರು ಅನ್ಸುತ್ತೆ. ಹಾಂ, ಮರದ ಪಟ್ಟ ಬಟ್ ಅದು ಗೂಡು. ಅಲ್ಲಿ ಹೋಗಿ ಇದು ಐಟಮ್ಸ್ನ ಅಂದರೆ ಗೋಧಿ ಅಂತೀನಿ, ಭತ್ತನ ಇದ್ರೊಳಗೆ ಕೂಡಿಡ್ತಿದ್ರು. ಒಳಗಡೆ ಹೋಗಿ ಬಂದ್ವಿ ನಾವು. ಒಳಗಡೆ ಹೋಗಿ ಬಂದು ಅದೇ ಇಲ್ಲಿ ಕೃಷಿ ಇದೇನೆಲ್ಲ ಇತ್ತು ಇಲ್ಲಿತ್ತು ಐಟಮ್ಸು. ಇನ್ನು ಇದೆ ಕವಿ ಮನೆ ಎಲ್ಲ. ಒಳಗೆ ಹೋಗಿ ಬಂದ್ವಿ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಈಗೆಲ್ಲ ಹೊರಗಡೆ ಫೋಟೋಸು ವೀಡಿಯೋಸು ತೊಗೊತಾರೆ. ಆ ಜಾಗ ಇದಂತೂ ಯಾರೂ ಬಿಟ್ಕೊಡೋದೇ ಇಲ್ಲ. ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಹಾಂ, ಕುವೆಂಪು ಮನೆ ಮುಗೀತು. ಅದೇ ಇವತ್ತಿನ ಅನ್ಕೊಂಡಿದ್ದ ಟ್ರಿಪ್ಪೆಲ್ಲ ಮುಗೀತು. ಇವಾಗ ನಾವು ಎಂತ ಅಂದರೆ ತೀರ್ಥಹಳ್ಳಿಗೆ ಹೋಗ್ಬೇಕು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಇದಕ್ಕೆ ಹೋಗೋಣ ಅಂತ, ಶಿವಮೊಗ್ಗ ಹೋಗೋಣ ಅಂತ. ಆಯಿತು, 1 ಗಂಟೆನೋ ಆಯಿತು ಅನಿಸುತ್ತೆ. 1 ಗಂಟೆ ಆಯಿತು. ಇವಾಗ ತೀರ್ಥಹಳ್ಳಿಗೆ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಹೋಗೋದು. ಖುಷಿ ಆಯಿತು ನನಗೆ. ಬಟ್ ಒಂದು ಖುಷಿ ಆಯ್ತು ಹೌದು. ಬಟ್ ಒಂದು ಬೇಜಾರು ಏನಂದರೆ ಮಳೆ ಬರಲಿಲ್ಲ. ಅದೇ ಬೇಜಾರು. ನಾನು ರೈನ್ ಕೋಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ ಗೊತ್ತಾ. ಎಷ್ಟು ಚಂದ ಇತ್ತು ರೈನ್ ಕೋಟ್ ಹಾಕೊಂಡು, ಒಳ್ಳೆ ವಿಡಿಯೋ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು. ನೋಡಿದ್ರೆ ಮಳೆನೇ ಬರಲಿಲ್ಲ. ಬಿಸಿಲೇ ಇದೆ, ಆಗ್ಲಿಂದನೂ ಬಿಸಿಲೇ. ಮಳೆ ಬರಲೇ ಇಲ್ಲ. ಫ್ಲಾಪ್ ಆಯ್ತು ಅಂದ್ಕೊಂಡಿದ್ದು, ಫ್ಲಾಪ್ ಆಯಿತು. ಅದೇ ಅದು ಬಿಟ್ಟರೆ ಚೆನ್ನಾಗಿತ್ತು, ಖುಷಿ ಆಯಿತು. ಅದೇ ಇನ್ನು ನೆಕ್ಸ್ಟ್ ಈ ಥರದ್ದು ನೋಡೋಣ. ಇನ್ನು ಎಷ್ಟು ಟ್ರಿಪ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಸದ್ಯಕ್ಕೀಗ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಯಾವಾಗ ಬರ್ತೀನಿ ಗೊತ್ತಿಲ್ಲ. ಅದು ಆಮೇಲೆ ನೋಡಬೇಕು ಯಾವಾಗ ಏನು ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಜೋಗ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಮೈಸೂರು ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಅವರು ಯಾವಾಗ ಕರ್ಸ್ಕೊಂತ ಗೊತ್ತಿಲ್ಲ, ನೋಡೋಣ. ಅದೇ ಇವಾಗ ಊಟ ಮಾಡಿಕೊಂಡು ಅದೆಲ್ಲ ಆಗಿ ಹೋಗಿ ನೋಡೋಣ. ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋದು ಗೊತ್ತಿಲ್ಲ. ಬಂದು ಹೋಟ್ಲಿಗೆ ಅಂತ ಬಂದ್ವಿ ಊಟ ಮಾಡೋಕ್ಕೆ. ಅವ್ರು ನಾನ್ ವೆಜ್ ತಿಂತಾರೆ, ನಾನು ವೆಜ್ ತಿಂತೀನಿ. ಯಾಕೆಂದರೆ ಇವತ್ತು ಗುರುವಾರ. ಸೊ ಅದೇ ಈಗ ಊಟಕ್ಕೆ ಬಂದು ಊಟ ಮಾಡಿ. ಇವತ್ತು 50% ಡಿಸ್ಕೌಂಟ್ ಇದೆ ಅಂತ ಅನುಷಾ ಗಾಡಿ ಮೇಲಿರೋ ಫೈನನ್ನ ಕಟ್ಟಕ್ಕೆ ಹೋಗ್ತಾ ಇದ್ದಾಳೆ. ಅನುಷಾ ಎಷ್ಟು ಕಟ್ಟಿದೆ? 500 ಇತ್ತಾ? ಪರವಾಗಿಲ್ಲ. ಇನ್ 250 ಬಿರಿಯಾನಿ ತಿಂದ್ರೆ ಆಯ್ತು. ನಾನು ಆಕ್ಚುಲಿ ಏನೋ ಮಿಸ್ ಆಗ್ತಿದ್ಯಲ್ಲ ಅಂತ ಅನ್ಕೊಂಡೆ. ನಾವು ಬಂದು ತುಂಬಾ ತಾಯ್ತು ಇಲ್ಲಿಗೆ ಶಿವಮೊಗ್ಗಕ್ಕೆ. ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ವ್ಲಾಗ್ ಮಾಡ್ತಾ ಇದ್ದೆ ಅಲ್ಲ ಅಂತ ಆಮೇಲೆ ನನಗೆ ನೆನಪಾಯ್ತು. ಕಾಡು ಬಿಟ್ರೆ ಏನೋ ಇಟ್ಟಿದ್ದೀನಿ ಬೇಕಾಗಿರೋದು, ಅದಕ್ಕೆ ಬಸ್ ಬಂದ್ವಿ ಶಿವಮೊಗ್ಗಕ್ಕೆ. ಬಂದು ಈಗ ಮನೆಗೆ ಹೋಗ್ಬೇಕು. ಮನೇಲಿ ಏನೇನೋ ತರಕ್ ಹೇಳಿದ್ರು, ತಗೊಂಡು ಮನೆಗೆ. ಎಲ್ಲಂತ ಹೋಗ್ತೀವ? ಬೇಕಾ? ಅದಲ್ಲ ಬೇಕು. ಎಲ್ಲ ಬಾಳ ಆಗಿತ್ತು. ಬೇಜಾರಾಗಿದ್ದೇನಂದ್ರೆ ಮಳೆ ಬಂದಿಲ್ಲ. ಜೇಬಲ್ಲಿ 2 ಮೊಬೈಲು ಎಲ್ಲ ಎಷ್ಟು ಹಿಡ್ಕೊಳ್ಳೆ. ಚೆನ್ನಾಗಿತ್ತು.
ಈಗ ಶೇರ್ So ಮಾಡ್ಕೊಂಡು thank you for ಬೇಕಿತ್ತು watching ಆದ್ರೆ this video. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ತಡಿ ತಡಿ ಇಲ್ಲಿ ಬೇಡ ತಡಿ ಮಾತಾಡ್ತೀನಿ ಓಟ 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 ಅಂತಾನೆ ಅವಳು. ಆಮೇಲೆ ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. 10 rupees ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಹಾಗೆ ನೆಕ್ಸ್ಟ್ ವಿಡಿಯೋನು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಮುಗಿಸ್ತಾ ಇದೀನಿ. 100 ರೂಪಾಯಿನೇ ಕೊಡು.